ಸ್ನೇಹಿತರೆ, ಇವತ್ತು ನಾವು ಪೌಷ್ಟಿಕವಾದ ಹಾಗೂ ಆರೋಗ್ಯಕರವಾದ ಈ ಸೋರೆಕಾಯಿ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ಸೋರೆಕಾಯಿ ಪಲ್ಯ ಅಥವಾ ಸಾಂಬಾರಿನಲ್ಲಿ ಇದನ್ನು ಹಾಕಿದ್ರೆ ತಿಂದೇ ಇದ್ದವ್ರಿಗೆ ಈ ಥರ ಪರಾಟ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಸೋರೆಕಾಯಿ ಸಿಪ್ಪೆನೆಲ್ಲ ತುರಿದು ಹಾಗೂ ಒಳಗಡೆ ಇರೋಂಥ ಬೀಜ ಕೂಡ ತೆಗೆದು ಇವಾಗ ತುರ್ಕೊಳ್ಳೋಣ. ನಿಮಗೆ ತಿಳಿದಿದೆಯಾ, ಸೋರೆಕಾಯಿನಲ್ಲಿ 90% ಭಾಗ ನೀರಿನಂಶ ಇದೆ. ಆದ್ದರಿಂದ ನೋಡಿ, ಈ ತರಕಾರಿ ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ನೀರಿನಂಶನ ಕಾಪಾಡ್ಕೊಬೋದು ಹಾಗೂ ಆಯಾಸ ಕೂಡ ಆಗಲ್ಲ. ಇದು ಒಂದು ಮುಖ್ಯ ಕಾರಣ ನೋಡಿ. ನಾವೇನಾದರೂ ಪ್ರವಾಸಕ್ಕೆ ಹೋದಾಗ ಈ ಥರ ಪರಾಟ ಮಾಡ್ಕೊಂಡು ಹೋದರೆ ಇದು ತಿಂದರೆ ಹೊಟ್ಟೆ ಕೂಡ ತುಂಬುತ್ತೆ ಹಾಗೂ ಆಯಾಸ ಕೂಡ ಆಗಲ್ಲ. ಸೋರೆಕಾಯಿ ಎಲ್ಲ ತುರಿದಾಗಿದೆ. ಇವಾಗ ಇದಕ್ಕೆ ಪುಡಿಗಳನ್ನ ಬೆರೆಸೋಣ. ಮೊದಲನೇದಾಗಿ ಹಚ್ಚ ಖಾರದ ಪುಡಿ ಹಾಕೊಳ್ಳೋಣ. ನಂತರ 1 ಚಮಚದಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಗೂ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಆಮ್ಚೂರ್ ಪೌಡರ್ ಅಂತಲೂ ಹೇಳ್ತಾರೆ ಇದಕ್ಕೆ. ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಬೇಕು. ಉಪ್ಪು, ಹುಳಿ, ಖಾರ, ಪೌಷ್ಟಿಕವಾದ ತರಕಾರಿ ಎಲ್ಲ ಅಂಶ ಕೂಡ ಈ ಪರಾಟದಲ್ಲಿದೆ. ಪರಾಟಾಗೆ ಮುಖ್ಯವಾದ ಇವಾಗ ಪದಾರ್ಥ ಅಂದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕೋದ್ರಿಂದ ಪರಾಟಾಗೆ ಇದೊಂಥರ ಬೈಂಡಿಂಗ್ ಏಜೆಂಟ್ ಆಗುತ್ತೆ. ಯಾಕಂದರೆ ಈ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ 3 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ. ನೋಡಿ, 3 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಬೇಕು. ಸ್ನೇಹಿತರೆ, ಸೋರೆಕಾಯಿನಲ್ಲಿ ನೀರಿನಂಶ ಜಾಸ್ತಿ ಇದೆ ಹಾಗೂ ನಾವು ಉಪ್ಪು ಕೂಡ ಹಾಕಿದ್ದೀವಲ್ಲ, ಆದ್ದರಿಂದ ಎಲ್ಲನೂ ಈ ಹಿಟ್ಟು ಮತ್ತು ಸೋರೆಕಾಯಿನೆಲ್ಲ ಕೈನಲ್ಲಿ ಒಂದು ಸಲ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಒಂದು ಸ್ವಲ್ಪ ನೀರನ್ನ ಚಿಮುಕಿಸ್ಬೇಕು. ಜಾಸ್ತಿ ಅಂತೂ ನೀರು ಹಾಕ್ಬಿಡಿ, ಆವಾಗ ಪರಾಟ ಹಿಟ್ಟು ತೆಳುವಾಗ್ಬಿಡತ್ತೆ. ಹಿಟ್ಟು ನಾವು ಯಾವ ಹದಕ್ಕೆ ಕಲಿಸ್ತೀವಿ ಅನ್ನೋದನ್ನೇ ಈ ಪರಾಟದಲ್ಲಿ ಮುಖ್ಯವಾದ ಅಂಶ. ಈ ಪರಾಟನಲ್ಲಿ ಉಪ್ಪು, ಹುಳಿ, ಖಾರ ಹಾಗೂ ತರಕಾರಿಯ ಪೌಷ್ಟಿಕಾಂಶ ಎಲ್ಲ ಇರೋದ್ರಿಂದ ಇದನ್ನು ನಾವು ಹಾಗೇ ಸೇವನೆ ಮಾಡ್ಬೋದು. ಯಾವ ಪಲ್ಯನೂ ಬೇಕಾಗಿಲ್ಲ, ಏನು ಸಾಗು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ, ಗಟ್ಟಿ ಮೊಸರಿನಲ್ಲಿ ತಿಂದರೆ ತುಂಬಾ ಅದ್ಭುತವಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಸೋರೆಕಾಯಿನಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದೆ, ಆದ್ದರಿಂದ ಇದರ ಸೇವನೆಯಿಂದ ಮೂಳೆಗಳು ಗಟ್ಟಿಯಾಗುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನುಗ್ಗೆ ಸೊಪ್ಪು, ಆಲೂಗಡ್ಡೆ ಮತ್ತು ಪನ್ನೀರ್ ಉಪಯೋಗಿಸ್ಕೊಂಡು ಪರಾಟ ಮಾಡಿದ್ವಿ. ಆ ರೆಸಿಪಿ ಕೂಡ ನೀವು ತಪ್ಪದೇ ಟ್ರೈ ಮಾಡಿ. ಹಿಟ್ಟು ನೋಡಿ ಹದವಾಗಿ ಕಲಸಾಗಿದೆ. ನಾವು ಯಾವಾಗಲೂ ಗಮನಿಸಬೇಕು, ಹಿಟ್ಟು ಕಲಸಾದ್ಮೇಲೆ ಒಂದು 15ರಿಂದ 20 ನಿಮಿಷ ಹಾಗೆ ಇಟ್ಟು ನಂತರ ನಾವು ಪರಾಟ ಮಾಡಿಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಸ್ನೇಹಿತರೆ, ನೀವು ಕೂಡ ಈ ಪರಾಟನ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಇದನ್ನು ಗಟ್ಟಿ ಮೊಸರು ಜೊತೆ ಸವಿಯಿರಿ.